ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 92:12 ವಾಕ್ಯ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಕೀರ್ತನೆಗಾರನು ಬರೀತಾನೆ. ಈ ಕೀರ್ತನೆಯಲ್ಲಿ 2 ರೀತಿಯ ವ್ಯಕ್ತಿಗಳ ಬಗ್ಗೆ ನಾವು ನೋಡ್ತೇವೆ. ಒಂದು, ಅದರ 7ನೇ ವಾಕ್ಯದಲ್ಲಿ ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಮೆರೆಯುವುದು ತೀರಾ ಹಾಳಾಗುವುದಕ್ಕಾಗಿ. ದುಷ್ಟರು ಮತ್ತು ನೀತಿವಂತರ ಕುರಿತಾದಂತಹ ಕಾರ್ಯಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ದುಷ್ಟರು ಬೆಳೀತಾರೆ, ನೀತಿವಂತರು ಬೆಳೀತಾರೆ, ಇಬ್ಬರು ಬೆಳೀತಾ ಇದ್ದಾರೆ ಅಂತ ವಾಕ್ಯ ಹೇಳುತ್ತೆ. ಇಬ್ಬರು ಬೆಳೀತಾರೆ. ದುಷ್ಟರು ಬೆಳೀತಾರೆ, ಅವರು ಹುಲ್ಲಿನ ಹಾಗೆ. ದುಷ್ಟರನ್ನು ಹುಲ್ಲಿಗೆ ಹೋಲಿಸಿ ಕೀರ್ತನೆಗಾರನ ಹೇಳುವಾಗ, ನೀತಿವಂತರು ಖರ್ಜೂರ ಮರದಂತೆ ಬೆಳೀತಾರೆ. ದುಷ್ಟರು ಬೆಳೀತಾರೆ, ನೀತಿವಂತರು ಬೆಳೀತಾರೆ. ಅವರು ಫ್ಲರಿಶ್ ಆಗ್ತಾರೆ, ಇವರು ಫ್ಲರಿಶ್ ಆಗ್ತಾರೆ. ಆದರೆ ದುಷ್ಟರ ಬಗ್ಗೆ ವಾಕ್ಯ ಹೇಳುತ್ತೆ, ಹುಲ್ಲು ಚೆನ್ನಾಗಿರುತ್ತೆ, ಇಮ್ಮಿಡಿಯೇಟ್ ಆಗಿ ಅಥವಾ ನೆಕ್ಸ್ಟ್ ಡೇ ಅದು ಬಾಡಿ ಹೋಗ್ಬಿಡತ್ತೆ. ಆದರೆ ನೀತಿವಂತರ ಕುರಿತಾಗಿ ಕೀರ್ತನೆಗಾರನು ಹೇಳ್ತಾನೆ, ಅವರು ಖರ್ಜೂರದ ಮರದಂತೆ ಬೆಳೀತಾರೆ. ಖರ್ಜೂರ ಮರ ಸಾಧಾರಣವಾಗಿ ಮರುಭೂಮಿಯಲ್ಲಿ ಬೆಳೆಯುವಂಥದ್ದು ಜಾಸ್ತಿ. ಆ ಖರ್ಜೂರ ಮರ ಅಲ್ಲಿ ಬೆಳೀತದೆ, ಕಾರಣ ಅಲ್ಲಿ ಮಳೆ ಜಾಸ್ತಿ ಇಲ್ಲ, ಅಲ್ಲಿ ಬಿಸಿಲು ಜಾಸ್ತಿ ಇದೆ. ಆದರೂ ಸಹ ವಾಕ್ಯ ಹೇಳ್ತದೆ, ನೀತಿವಂತರು ಖರ್ಜೂರ ಮರದಂತೆ ಬೆಳೀತಾರೆ. ಅದರ ಅರ್ಥ, ಎಷ್ಟೇ ಬಿಸಿಲಿನ ಬೇಗೆ ಇದ್ದರೂ ಸಹ, ಎಷ್ಟೇ ಮಳೆ ಇಲ್ಲದಂಥ ಅನುಭವ ಇದ್ದರೂ ಸಹ ಒಬ್ಬ ನೀತಿವಂತ ಅವನು ಬೆಳೀತಾನೆ. ಕಾರಣ ಅವನಿಗೆ ಸಹಾಯ ದೇವರಿರೋದರಿಂದ. ಈ ದಿವಸಗಳಲ್ಲಿ ಎಷ್ಟೇ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬಂದರೂ ಸಹ, ಎಷ್ಟೇ ಬಿಸಿಲಿನ ಬೇಗೆಯೋ ಪಾದಿಯಲ್ಲಿ ಇಕ್ಕಟ್ಟುಗಳು, ಕೊರತೆಗಳು, ವೇದನೆಗಳು ಬಂದರೂ ಸಹ ನಾವು ಇನ್ನೂ ಬೆಳೆದೇ ಬರ್ತಾ ಇದ್ದೇವೆ. ಕಾರಣವೇನೋ? ಅದು ದೇವರ ಮಹಾ ಕೃಪೆಯಿಂದ, ದೇವರ ಒಂದು ಆಶೀರ್ವಾದದಿಂದ ಬೆಳೆದು ಬರುವ ಹಾಗೆ ದೇವರು ಸಹಾಯ ಮಾಡಿದರೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ಎಷ್ಟೋ ಬಿರುಗಾಳಿಗಳು ಬಂದಾಗಲೂ, ಎಷ್ಟೋ ಧಗೆ ನನ್ನ ಮೇಲೆ ಬಿದ್ದಾಗಲೂ, ಬಿಸಿಲಿನ ಬೇಗೆ ನನ್ನ ಮೇಲೆ ಬಿದ್ದಾಗಲೂ ಸಹ, ದೇವರೇ ನೀನು ನನ್ನ ಸಂಗಡ ಇದ್ದು ನನ್ನನ್ನು ಆಶೀರ್ವದಿಸಿ, ದೇವರೇ ನಿನ್ನ ಕೃಪೆ ನನ್ನ ಸಂಗಡ ಇದ್ದು ಬೆಳೆಯುವಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕಾರಣ ವಾಕ್ಯ ಏನು ಹೇಳುತ್ತೆ? ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಎರಡು ಮರದ ಬಗ್ಗೆ ನಾವು ನೋಡ್ತೇವೆ. ಒಂದು ಖರ್ಜೂರ ಮರ, ಇನ್ನೊಂದು ದೇವದಾರು ಮರ. ಖರ್ಜೂರ ಮರ ಅಂತ ಹೇಳಿದ್ರೆ ಅದು ಆಳಕ್ಕೆ ಹೋಗಿ ಎಲ್ಲಿ ನೀರಿನ ಅಂಶ ಇದೆಯೋ ಅಲ್ಲಿಂದ ತಗೊಂಡು ಬರುತ್ತೆ. ಹೊರಗಡೆ ತುಂಬ ಬಿಸಿಲಿದ್ರೂ ಸಹ ಅದು ಹಸಿರಾಗಿ ಕಾಣುತ್ತೆ, ಬೆಳೀತಾ ಇರುತ್ತೆ. ಕಾರಣ ಏನು ಗೊತ್ತಾ? ಅದರ ಕನೆಕ್ಷನ್ ಇರೋದು ಆಳವಾದ ನೀರಿನ ಜೊತೆಯಲ್ಲಿರೋದ್ರಿಂದ ಅದು ಬೆಳೀತಾನೆ ಇರುತ್ತೆ. ನಮ್ಮ ಜೀವಿತದಲ್ಲಿ ಎಷ್ಟೋ ಸಮಸ್ಯೆಗಳು ಬಂದರೂ ಸಹ ನಾನು ಒಣಗೋಗಿಲ್ಲ, ನೀವು ಒಣಗೋಗಿಲ್ಲ. ಕಾರಣ ಏನು ಗೊತ್ತಾ? ನಮ್ಮ ಕನೆಕ್ಷನ್ ದೇವರ ಜೊತೆ ಇರೋದ್ರಿಂದ, ಆಳವಾಗಿ ದೇವರಲ್ಲಿ ಬೇರೂರಿರೋದ್ರಿಂದ, ಆತನು ನಮಗೆ ನೀರಿನ ಸಪ್ಲೈ ಮಾಡ್ತಾ ಇರೋದ್ರಿಂದ, ಆ ಬೇರಿಗೆ ಯಾವ ರೀತಿಯಲ್ಲಿ ನೀರಿನ ಸಪ್ಲೈ ಸಿಗುತ್ತೋ ಅದೇ ರೀತಿಯಲ್ಲಿ ದೇವರ ಒಂದು ಕೃಪೆಯ ಸಪ್ಲೈ ನಮ್ಮ ಮೇಲಿರೋದ್ರಿಂದ ನಾವು ಬೆಳೀತಾ ಇದ್ದೀವಿ. ಅನೇಕರು ತಿಳ್ಕೊಂಡ್ರು ನಾವು ಒಣಗೋಗ್ಬಿಡ್ತೀವಿ ಅಂತ, ಅನೇಕರು ತಿಳ್ಕೊಂಡ್ರು ನಾವಿನ್ನು ಎದ್ದು ಬರಲ್ಲ ಅಂತ, ಅನೇಕರು ತಿಳಿದುಕೊಂಡ್ರು ಇನ್ನಿವರು ಮೇಲೆ ಎದ್ದೋಳಲ್ಲ, ಬೆಳೆಯೋದಿಲ್ಲ ಅಂತ. ಆದರೂ ಸಹ ನಾವು ಬೆಳೀತಾ ಇದ್ದೀವಿ, ನಾವು ಮುಂದೆ ಹೋಗ್ತಾ ಇದ್ದೀವಿ, ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದೇವೆ. ಅದಕ್ಕೆ ಕಾರಣ ಏನು? ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ, ದೇವರ ಸಹಾಯ. 2ನೇದಾಗಿ ನಾವು ನೋಡ್ತೇವೆ, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವಿದ್ಯೆಯಾಗೋರು. ಲೆಬನೋನ್ನ ದೇವದಾರು ವೃಕ್ಷ ಹೈಟ್ ಆಗಿ ಹೋಗುತ್ತೆ, ತುಂಬ ನೇರವಾಗಿ, ತುಂಬ ಹೈಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಹೇಳುತ್ತೆ, ನೀತಿವಂತರು ಯಾವ ರೀತಿಯಲ್ಲಿ ತುಂಬ ಉನ್ನತವಾದ ಸ್ಥಳಕ್ಕೆ ಹೋಗ್ತಾರೆ. ಕಾರಣ ಏನು ಗೊತ್ತಾ? ಅವರ ಆಶ್ರಯ ದೇವರಾಗಿರೋದ್ರಿಂದ. ನಿಮ್ಮ ಜೀವಿತದಲ್ಲಿ ಬೆಳವಣಿಗೆಗೆ ಸಹಾಯ ಮಾಡುವ ದೇವರ ಮೇಲೆ ನಾವು ಆಶ್ರಯಿಸೋಣ, ದೇವರ ಮುಖವನ್ನು ನೋಡೋಣ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ಕರ್ತನ ಮುಖವನ್ನು ನಾವು ನೋಡೋಣ, ಕರ್ತನ ಚಿತ್ತಕ್ಕೆ ವಿಧೇಯರಾಗೋಣ. ಕರ್ತನು ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ದುಷ್ಟರು ಸಹ ಬೆಳೀತಾರೆ, ಹುಲ್ಲಿನ ಥರ ಬೆಳೀತಾರೆ. ಆದರೆ ಸ್ವಲ್ಪ ಹೊತ್ತಾದ ನಂತರ ಬಿಸಿಲು ಬರ್ತಿದ್ದಂಗೆ ಹುಲ್ಲು ಬಾಡೋಗ್ಬಿಡುತ್ತೆ. ಆದರೆ ಅದೇ ಬಿಸಿಲು ಈ ಖರ್ಜೂರ ವೃಕ್ಷದ ಮೇಲೂ ಬೀಳುತ್ತೆ, ಆದರೆ ಅದು ಬಾಡೋದಿಲ್ಲ. ಕಾರಣ ಏನು? ಇದು ಆಳವಾಗಿ ಬೇರೋಗಿರುತ್ತೆ. ಆತನಲ್ಲಿ ಬೇರೂರಿಕೊಂಡು ನಾವು ಭಕ್ತಿ ವೃದ್ಧಿಯನ್ನು ಹೊಂದುವಂತಹ ಅನುಭವಕ್ಕಾಗಿ
ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ದೇವರ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವುದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸೋಣ. ಕರ್ತನೆ, ನಾನು ಬೆಳೀತೀನಿ ಸ್ವಾಮಿ, ನಿನ್ನ ಸಹಾಯದಿಂದ, ನನ್ನ ಬಲದಿಂದ ಬೆಳೆಯಲ್ಲ, ನನ್ನ ಶಕ್ತಿಯಿಂದ ಬೆಳೆಯೋಕ್ಕಾಗಲ್ಲ. ನಿನ್ನ ಒಂದು ಸಹಾಯ, ನಿನ್ನ ಒಂದು ಸಾನ್ನಿಧ್ಯ ನಮ್ಮ ಸಂಗಡ ಇರುವುದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ. ನಾನು ಬೆಳೆದು ಫಲವಾಗಿ ಒಂದು ದೊಡ್ಡ ಮರವಾಗಿ ಫಲ ಕೊಡುವಂತಹ ವೃಕ್ಷವಾಗಿ ನಾನು ಮಾರ್ಪಡಬೇಕು. ದುಷ್ಟರು ಹುಲ್ಲಿನ ಹಾಗೆ ಬೆಳೀತಾರೆ, ಆದರೆ ನೀತಿವಂತರು ಖರ್ಜೂರದ ಮರದಂತೆ ಬೆಳೀತಾರೆ. ನೀತಿವಂತರು ದೇವದಾರು ವೃಕ್ಷದ ಹಾಗೆ ಬೆಳೀತಾರೆ. ಈ ದಿವಸಗಳಲ್ಲಿ ಬೆಳವಣಿಗೆಯನ್ನು ಹೊಂದಿ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ. ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಅಪ್ಪ, ಅವರು ಬೆಳವಣಿಗೆಯ ಹಾದಿಯಲ್ಲಿ ಮುಂದೆ ಸಾಗುವಂತೆ ಕರ್ತನೇ ನಿನ್ನ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ ದೇವರೇ, ನಮ್ಮನ್ನು ಇಲ್ಲಿವರೆಗೂ ಬೆಳೆಸಿದ್ದು ನೀನೇ ಅಪ್ಪ, ಸಹಾಯ ಮಾಡಿದ್ದು ನೀನೇ ಎಂಬ ಆ ಮನೋಭಾವದಲ್ಲಿ ಪುನಃ ಬೆಳೆದು ಸ್ಟ್ರಾಂಗ್ ಆಗಿ ಬಲಶಾಲಿಗಳಾಗಿ ಎತ್ತರಕ್ಕೆ ಹೋಗುವ ಹಾಗೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.